ಡೈಮಂಡ್ ಅಲ್ಲ ಪ್ಲಾಟಿನಮ್. ವೆಲ್ಕಮ್ ಟು ನ್ಯೂ ಬ್ಲಾಗ್ ಗೈಸ್. ಭಾಳ ದಿನ ಆಗಿತ್ತು ದೊಡ್ಡದು ಒಂದು ವಿಡಿಯೋ ಮಾಡಿ, ಅದಕ್ಕೆ ಬಂದಿದ್ದೀವಿ ಈಗ ನಾವು ಯಾದಗಿರಿ ರೈಲ್ವೆ ಸ್ಟೇಷನ್ಗೆ. ಯಾಕಂದರೆ ನಮ್ಮ ರಾಜುಬ್ರೋ ಮದುವೆ ಐತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮುಂದೆ ಏನಾಗುತ್ತಂತ ನೀವೇ ನೋಡಿ ಎಂಜಾಯ್ ಮಾಡಿ. ಹಂಗೆ ಟಿಕೆಟ್ ತಗೊಂಡು ಟ್ರೈನ್ ಬರೋದು ಭಾಳ ಲೇಟ್ ಆಯಿತು, ಅದಕ್ಕೆ ಇಲ್ಲಿ ಬಂದು ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದೆ. ಬಟ್ ರಾಜುಬ್ರೋ ಮದುವೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗೈಸ್. ಎಂಟರ್ಟೈನ್ಮೆಂಟಿಗೆ ಏನು ಕಮ್ಮಿ ಇಲ್ಲ. ವಿಡಿಯೋ ಫುಲ್ ನೋಡಿ, ಎಂಟರ್ಟೈನ್ಮೆಂಟ್ ಇರುತ್ತೆ. ಹಂಗೆ ನೋಡ್ತಾ ಟ್ರೈನ್ ಬಂತು. ಹಂಗೆ ನೋಡ್ತಾ ರಾಯಚೂರು ಸ್ಟೇಷನ್ ಬಂತು. ಈಗ ಇಲ್ಲಿಂದ ಸೀದಾ ರಾಯಚೂರು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಸೀದಾ ಸಿರುವಾರ್ ಲಿಂಗ್ಸೂರು ಬಸ್ ಹಿಡಿದು ಮಲ್ಟಾಗೆ ಹೋಗ್ಬೇಕು. ಆಟೋ ಹಿಡಿದು ಸೀದಾ ಬಸ್ ಸ್ಟಾಪ್ ಕಡೆ ಹೋದೆ. ಬಸ್ ಸ್ಟ್ಯಾಂಡ್ ಬಂತು. ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ ಫಸ್ಟ್ ಟೈಮ್ ರಾಯಚೂರಿಗೆ ಬಂದಿದೆ. ಬಟ್ ಬಸ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಹಂಗೆ ಅಲ್ಲಿ ಕಂಡಕ್ಟರ್ ಕೇಳಿ ಸೀದಾ ಬಸ್ ಹಿಡ್ಕೊಂಡು ಒಳಗೆ ಹೋದೆ. ಸೀದಾ ಹಂಗೆ ಬಸ್ ಸಿಕ್ತು, ಸೀದಾ ಬಸ್ ಹಿಡ್ಕೊಂಡು ಹೋದೆ ನಾವು ಮಲ್ಟಾಗೆ. ಮುಂದೆ ಏನಾಗುತ್ತೆ ಅಂತ ನೋಡಿ ನೀವೇ. ನಾವು ಮದುವೆಗೆ ಬಂದಿದ್ದು ಇದೇ ಜೋಡಿ ಮೇಲೆ ನೋಡಿ, ರಾಜು ಸ್ವಾಗತ ಮಾಡ್ತಾ ಇದ್ದಾರೆ. ಮದುವೆ ಹೋಗೋಣ ಶಿಸ್ತು. ನಮ್ಮ ಹುಡುಗರೆಲ್ಲ ಅಲ್ಲಿದ್ದಾರೆ. ಗ್ಯಾಂಗ್, ಬೆಂಗಳೂರು ಗ್ಯಾಂಗ್, ಅಂಬರೀಷ್ ಬರೋರೆಲ್ಲ ಅಲ್ಲಿ ಒಳಗಡೆ ಇದ್ದಾರೆ. ಇಲ್ಲಿ 3 ಜನ ಹೊಂಟ ಇದ್ದಾರೆ. ಮುಂದೆ ಸಿಗುವ ಹಿಂಗೆ ಹೋಗ್ಬೇಕು ಒಳಗಡೆ. ನಮ್ಮ ಮನೋಜ್ ಅವರೆಲ್ಲ ಹೊಂಟ್ರ ಅಲ್ಲಿ ಗೈಸ್. ಇದೆ ನೋಡಿ ಮದುಮಗನ ಮನೆ. ರೆಡಿ ಏನ್ ಹೇಳ್ತಾರ ಬ್ರೋ? ಹೇಳಿ ಬ್ರೋ. ಮದುವೆ ನಿಮ್ ದೋಸ್ತ ಬಂದಿದ್ವಿ ಮದುವೆಗೆ. ನಾವೆಲ್ಲರೂ ನಮ್ಮನ್ನ ಮೀಟಿಂಗ್ ಹೊಡಿತೀವಿ. ದೇಶ ಉದ್ಧಾರ ಆಗಿಲ್ಲ ಆದ್ರೂ ಪರವಾಗಿಲ್ಲ. ಊಟ ಹೆಂಗೈತಪ್ಪ? ಊಟ ಪರವಾಗಿಲ್ಲ. ಸುಟ್ಟಾಕ್ರಿ ಫಸ್ಟ್ ಹಳೆ ಸ್ಟೇಜ್ ರೆಡಿ ಆಗಿದೆ. ಇಂಟ್ರೊಡ್ಯೂಸ್ ಮಾಡ್ತೀರಪ್ಪ. ನಮ್ದು ಲಾಗ್ ಐತಿ, ಯೂಟ್ಯೂಬ್ ಐತಿ ಬರ್ರೋ. ಇವರು ಬಂದು ನಮ್ಮ ಅಂಬರೀಷ್ ಬ್ರೋ ಅಂತ, ಸೇಮ್ ನನ್ನ ಹೆಸರು ಇರುತ್ತೆ ಬಟ್ ಹೈಟ್ ಜಾಸ್ತಿ. ಇವ್ರು ಬಂದು ಸಲಗ ಆಸಿನ್ ಅಲಿಯಾಸ್ ಇವನು ಸಿಂಗ್ಸ್ಯಾಗ್ ಅಂತ. ಇವ್ರು ಬಂದ್ಬಿಟ್ಟು ನಮ್ಮ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ನಮ್ಮ ಜಾವೇದ್ ಅಂತ. ಇವರು ಎಲ್ಲಿ ಅಪರೂಪ ಕಾಣಿಸ್ತಾರೆ ಆನ್ಲೈನ್ ಆಗಿಲ್ಲ. ಜೀವ ಕೊಡೋದು, ಜೀವ ಕೊಡಲ್ಲ ಅಷ್ಟೇ. ಫ್ರೆಂಡ್ ಕಿಸ್ ಕೊಡ್ತಾನೆ, ಜಾಸ್ತಿ ಊಟ ವೆರೈಟಿ ಊಟ ಮಾಡಕ್ ನೀನೇ ಇರ್ತಲ್ಲ. ಪೂರಿ, ಬಜ್ಜಿ, ಸಾಂಬಾರ. ಎಷ್ಟು ಬರೋ ಎಷ್ಟು? ಇದೆಷ್ಟು ಸಿಂಹ? ಗೋಲ್ಡ್ ಪ್ಲೇಟೆಡ್. ಇದು ಬಲ್ಟಿಗೆ, ಇದು ಮಲ್ಟದಲ್ಲಿ ಇಂಪೋರ್ಟ್ ಮಾಡಿಸಿರೋದು. ಇದು ಗೋಲ್ಡ್ ಪ್ಲೇಟೆಡ್. ಡೈಮಂಡ್ ಪ್ಲೇಟೆಡ್. ಡೈಮಂಡ್ ಅಲ್ಲ ಪ್ಲಾಟಿನಮ್. ಡೈಮಂಡ್, ರೆಡ್ ಡೈಮಂಡ್. ಇದು ಬಂದು ಸಿಲ್ವರ್ ಡೈಮಂಡ್. ಇದು ಬಂದು ಇದು ಹೊಡ್ಕೊಂಡು ಗೋಕಾಕ್ ಮಾಡೋದು. ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀವಿ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ. ಮದುವೆ ಆದ್ಮೇಲೆ ಎಣ್ಣೆ ಪಾರ್ಟಿ ಇರ್ತಂದ್ರೆ ನಡೆಯಲ್ಲ, ಅದಕ್ಕೆ ಎಣ್ಣೆ ಹೊಡ್ಯಕ್ ಬಂದಿದ್ವಿ. ಈ ಎಣ್ಣೆನ ಒಂದು ಅಲ್ಲ ಇಲ್ಲೇ ಹೊಡೆದ ಏನಾಯ್ತು ಹೋಗದ. ಹಂಗೆ ತಣ್ಣ ಮಗ 50 ರೂಪಾಯಿ ಕೊಡು ಬಸ್ಸಿಗೆ ಹೋಗ್ತೀವಿ ಅಂದ. ಇಲ್ಲ ನಾವೇ ಬಸ್ಸಿಗೆ ಏರಿಸ್ತೀವಿ ಅಂದ್ರೆ ಮೆಲ್ಲಕ್ಕೆ ಪೀಕಿದೆ ನೋಡಿ ಗಾಯ್ಸ್. ಮಕ್ಕಳು 50 ರೂಪಾಯಿ ತೊಗೊಂಡು ಕುಡಿಬೇಕಂತ ಪ್ಲ್ಯಾನ್ ಹಾಕಿದ. ಅವ 7 ಮಿನಿಟ್ರಿ ಆದ್ರೆ ನಾವು 14 ಮಿನಿಟ್ರಿ ಬಸ್ಸಿಗೆ ಏರಿಸ್ತೀವಿ ಅಂದ್ವಿ. ಹಂಗೆ ಸೀದಾ ಹೋದ್ವಿ ನಾವು ಪಾರ್ಟಿ ಮಾಡೋಕ್ಕೆ. ಎಲ್ಲರೂ ಶಿಸ್ತಾಗಿ ಕುಡಿದು ಕೇಸಿ ನೆಕ್ಸ್ಟ್ ಹೋಗಿದ್ವಿ ಸ್ಟೇಜ್ ಹತ್ರ 2-3 ಫೋಟೋ ಶೂಟ್ ಮಾಡಿ ಹಂಗೆ ಒಂದೆರಡು ಡ್ಯಾನ್ಸ್ ಮಾಡ್ತೀವಿ ನೋಡಿ. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ನಾವು ಹೊಟ್ಟಿದ್ದೆ ನೆಕ್ಸ್ಟ್ ಮತ್ತೆ ನೈಟ್ ಪಾರ್ಟಿ ಮಾಡೋಕ್ಕೆ. ಪಾರ್ಟಿ ಮಾಡಿ
ಒಬ್ಬನೇ ಕುಡಿಲಾರ ಗ್ರೂಪ್ ಅಲ್ಲಿ ರಾಜದಾನೆ ಪಾಪ ಪಾರ್ಟಿ ಮಾಡಿ ಮತ್ತೆ ಡಿಜೆ ಹತ್ರ ಸಿಗುವ ಗಾಯ್ಸ್ ಎಲ್ಲರೂ. ಅಣ್ಣ ಅಣ್ಣ ಪಾರ್ಟಿ ಕೊಡ್ಸ ನಮ್ಗೆಲ್ಲರಿಗೆ. ಥ್ಯಾಂಕ್ ಯು ಸೋ ಮಚ್. ಕುಡಿಯುವುದಕ್ಕೆ ಎಣ್ಣೆ ಕೊಡಿಸುವುದಕ್ಕಾಗಿ ಧನ್ಯವಾದಗಳು ಹನುಮಣ್ಣ. ಫುಲ್ ಗಾಯ್ಸ್ ಮುಂದೆ ಡಿಜೆ ಹತ್ರ ಸಿಗುವ ಗಾಯ್ಸ್. ನೈಟ್ ಡಿಜೆ ಫುಲ್ ಡ್ಯಾನ್ಸ್ ಮಸ್ತಾಗಿರುತ್ತೆ. ಬ್ಯಾಂಗ್ ಬ್ಯಾಂಗ್ ಬಾಹುಬಲಿ ಗೈಸ್ ನೈಟ್ ಆಗಿದ್ದಾರೆ, ಬಿಸಿ ಆಗಿದಾರೆ ಅಣ್ಣ. ಏನ್ ಮಾತಾಡ್ತಾ ಇಲ್ಲ, ಕಂಟೆಂಟ್ ಸಿಗ್ತಲ್ಲ. ಕುಡಿಯಲ್ಲ ಬಿಡಲ್ಲ ಸುಮ್ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ವಿ ಅಷ್ಟೇ. ಹುಡುಗರು ವಿಡಿಯೋ ಮಾಡೋದ್ ನೋಡಕ್ ಬಂದಾರ. ಹೇಳ್ರಿ ಎಣ್ಣೆ ಪಾರ್ಟಿ ಮಾಡಿ ಮುಂದೆ ಸಿಗುವ. ಬಿಫೋರ್ ವಿಡಿಯೋ ಎಲ್ಲ ಎಂಜಾಯ್ ಆಗಿರ್ಬೇಕು. ಮುತ್ತಗೆ ಅಣ್ಣ ಫುಲ್ ರೆಡಿ. ಬರ್ತಾನೆ ಬರ್ಲಿ ಆರೋಗ್ಯಕ್ಕೆ ಹಾನಿಕರ. ನಾವು ಕುಡಿಯಲ್ಲ. ಯಾರು ಬರ್ತಾರ ಇಲ್ಲಿ ಗಂಟೆಕ್ಕಿತ್ತಲ್ಲ ಯಾರು ಬಂದ್ರೆ ಮಾತಾಡಲ್ಲ. ತೋರ್ಸ್ಲ ಪ್ರೂಫ್ ನಾವು ಎಣ್ಣೆ ಹೊಡೆಯಲ್ಲ ಅಂತ ಹೇಳ್ತಾನೆ ಗೌಡ. What is about who is this? ಗೌಡ He already had one Tuborg. Now he is saying I am not drinking. He is not a drinker. that I know he already drank one Tuborg. Now he is saying he is not drinking. ವೆರಿ ಗುಡ್ ಅನ್ನೊಂದು. Because I know I am proper speak. ಜಿಮ್ ಬಾಯ್. That's why. Who is Jimbo? He is Lauda boy. I know I am the proper guy. ಸ್ವರ್ಗ ಇಲ್ಲಿದೆ ಗಾಯ್ಸ್. ಸಿಗರೇಟ್ ಇಸ್ಕೊಂಡ್ ಗಾಯ್ಸ್. ಆರ್ಸಿದಪ್ಪ ತಾತ ತಾತ ಥ್ಯಾಂಕ್ ಯು. A few moments later.
ಫೈನಲಿ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಶಿಸ್ತಾಗಿ ಮನೆಗೆ ಬಂದು ಅನ್ನ ಸಾಂಬಾರ್ ಖಾರ ಬೂಂದಿ ಊಟ ಮಾಡಿ ದಬಾಕೊಂಬಿಟ್ಟಿವಿ. ಗಾಯ್ಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಎಲ್ಲ ಮ್ಯಾರೇಜ್ ಎಲ್ಲ ಮುಗಿತು. ನಮ್ಮ ಫ್ರೆಂಡ್ ರಾಜು ಮದುವೆ ಮಸ್ತಾಗಿ ಡ್ಯಾನ್ಸ್ ಆಡಿ ಸಕ್ಕತ್ತಾಗಿತ್ತು. ಡಿಜೆ ನಮ್ಮ ಬಾಸ್ ರಾಜು ಅವ್ರು ತರಿಸಿದ್ರು. ಸಖತ್ತಾಗಿ ಡ್ಯಾನ್ಸ್ ಆಡಿದ್ರು. ಕಾಂಪಿಟೇಷನ್ ಬಿದ್ದಿತ್ತು ಸೂರ್ಯಗೂ ನನಗೂ. ಸೂರ್ಯನೇ ಗೆದ್ರು. ಆದ್ರೂ ನನ್ಗೇನ್ ರಿಗ್ರೆಟ್ ಇಲ್ಲ. ಕ್ಯಾಮ್ರಾದಲ್ಲಿ ಅವಾಗ ಕಾಣಿಸ್ಕೊಳ್ಳಲ್ಲ. ಇವಾಗ ಇವರು ಊರಿಗೆ ಹೋಗ್ತಾ ಇದಾರೆ. ಅಷ್ಟೇ ಗಾಯ್ಸ್, ಪ್ಲೀಸ್ ಪ್ಲೀಸ್ ಎಲ್ಲ ಬೇಡ, ಸಪೋರ್ಟ್ ಮಾಡಿ. ಜೈ ಹಿಂದ್ ಜೈ ಕರ್ನಾಟಕ.